ಸುಮಿತ್ರವ ಎಲ್ಲಂತ ಹುಡುಕ್ಯಾಡೋದ ಯವ್ವ ನಿನ್ನ ಹುಡುಗಿಗೆ ಗೋಧಿ ಹುಡಿಯಕ್ಕೆ ಹಾಕಿಸ್ಬೇಕು. ಎಲ್ಲಿಟ್ಟಿ ಗೋಧಿ ತಗೊಂಬ. ಮುಂದಿನ ಕಾರ್ಯ ಮಾಡ್ಕೊಂಡು ಲಗುನ ಇವನ ಬಾಂಡೆ ಸಾಮಾನ ಕೊಟ್ಟು ಲಗುನ ಊರ್ ಕಡೆ ಹೋಗುಣ ಯವ್ವ. ಅಲ್ಲೇ ಚೀಲ್ದಾಗ ಅದಾವ ನೋಡ್ರಿ ಅತ್ತಿ. ಆಕೆಲ್ಲದಾಳ ಯವ್ವ ಬೀಗತಿ. ಮತ್ತ ಹುಡಕ್ಕಿ ಸಲ್ಸೋದು ಹೆಂಗ ಏನು ಎತ್ತ ಏನು ಮಾತಾಡ್ಲೇ ಇಲ್ಲಕ್ಕಿ. ಮತ್ತ ಇವತ್ತು ಶುಕ್ರವಾರ ಆಗೈತಿ. ಮತ್ತ ಹುಡುಗಿನ ಮನಿ ತುಂಬಿಸ್ಕೊಳೋದು ಐತಲ್ಲ. ನಾನು ನೋಡಾಕತ್ತೀನವ. ಯಾಕ ಮಕ್ಕ ಸಪ್ಪಗೈತಿ? ಯಾರು ಏನಾರ ಅಂದ್ರ ನಿನಗ? ಅದೇನಿಲ್ಲ, ಮಗಳನ್ನ ಲಗ್ನ ಮಾಡಿ ಹೆಂಗ್ ಕಳ್ಸುದು ಅಂತೇಳಿ ಸಂಕಟ ಪಟ್ಕೊಳಕತ್ತತಿ ನಮ್ ಸುಮಿತ್ರವ. ಹೆಣ್ಣು ಮಕ್ಕಳನ್ನ 7 ದಿನ ಅಂತ ಮನ್ಯಾಗ ಇಟ್ಕೊಳೋದು. ಒಂದಿಲ್ಲ ಒಂದಿನ ಹೋಗೋರವ ಅವರು. ಅದಕ್ಕೆಲ್ಲ ಹತ್ಕೊಂತ ಅಡ್ಡಾಡಕ್ಕಾಗತ್ತನ? ಅಂದಂಗೆ ಎಲ್ಲಿದಾನ ಬೇ ಇವ? ಹೌದು, ಎಲ್ಲಿದಾನ ತಂಗಿ? ಒಟ್ಟ ಕಾಣನವಲ್ಲ. ಈಕಿ ಸರೋಜಿ ಎಲ್ಲಿದಾಳ? ಈಕಿನ ಮಂದಿಗತೆ ಒಂದ್ ಚಲೋ ಸೀರೆ ಉಟ್ಕೊಂಡು ಸುಮ್ಮನೆ ಕುಂತ ಬಿಟ್ಟ ನೋಡು. ಆ ಹುಡುಗಿಗೆ ಉಡ್ಯಾಕೆ ಹಾಕ್ಸುದು ಅದನ್ನ ನೋಡ್ಬೇಕಿಲ್ಲ. ಏನ ಅದಾವ ಯವ್ವ ಇವು? ನಾವ್ ಯಾಕೆ ಮಾಡ್ಬೇಕನ್ನೋ ಹೊಲಸು ಬುದ್ಧಿ ಇನ್ನು ಯಾವ ಸುಧಾರಿಸ್ತಾವ ಏನ? ಯೋಬೇ, ರಶ್ಮಿ ಅಕ್ಕ ಹತ್ತಿರಲ್ಲ. ರಶ್ಮಿ ಅಕ್ಕ ಊಟ ಮಾಡ್ಕೊತಿದ್ಲ. ಆಕಿ ಗಂಡನ್ ಕೂಡ ತಾಟ್ ಕಸ್ಕೊಂಡ್ಬಿಟ್ಲವ. ಎಲ್ಲಾರು ರಶ್ಮಿ ಅಕ್ಕನ ಮಾಮನ ನೋಡಕತ್ತಿದ್ರು. ಅಕ್ಕ ಊಟ ಸತಿಕರ ಮಾಡ್ಲಿಲ್ಲ. ತಾಟ್ ಕಸ್ಕೊಂಡು ಹೋಗ್ಬಿಟ್ಲು ಬಿರ್ರ 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 ಅಂತೇಳಿ. ಈಕೆ ರಶ್ಮಿ ಅಕ್ಕ ಆಡಕ್ಕೊಂತ ನಿಂತು ಬಿಟ್ಲು. ಅಯ್ಯ, ಅದ್ರ ಕುಂದ್ರ ಬಡಿಲಿ ಅದಕ್ಕೇನು ಬಂದತೆ ಅಂತದ್ ಹೋಗುದು? ಲಗ್ನ ದಿನ ಹಿಂಗ್ಯಾಕ್ ಮಾಡ್ತೇ? ಎಲ್ಲ ಕುಡದ್ ಕೊಟ್ಟೈತಿ, ಎಲ್ಲ ಮಾಡೋದ್ ಮಾಡೈತಿ, ಇನ್ನೇನಂತದ್ರದ್ದು ಪಿಸಾಡಿದು. ಮತ್ತ ಭಾಳ ಆಕತಿದ್ಲ. ಪರವಕ್ಕದ ಅಲ್ಲ ಕರ್ಕೊಂಡ್ ಇತ್ತಾಗ ಬರಾಕತ್ತ. ಪಾಪ ಇಷ್ಟ ಆಕತ್ತಾಳ ಗೊತ್ತನ ರಶ್ಮಿ ಅಕ್ಕ. ಮಾಮ ಬಾಯಾಗ ಉಂಡಿ ಇಡ್ಬೇಕು ಅನ್ನೋರೊಳಗ ಕಸ್ಕೊಂಡ್ ಬಿಟ್ಲವ ಆಕಿ. ಮತ್ತ ಆಕಿ ಇನ್ನ ಬೇಕಿ ಡ್ರೆಸ್ ಬೇರ್ ನೆಗೆನಿಗೂ ಹಂಗ ಮಾಡಿದ್ಲನ? ಅವ್ರು ಎಂತ ಚಂದ ಊಟ ಮಾಡಕತ್ತಿದ್ರು. ಅವ್ರೆಲ್ಲ ಫೋಟೋ ಗಿಟ ತೆಗಿಸ್ಕೊಂಡು ಅವ್ರು ಸುಮ್ಮನೆ ಇದ್ಲು. ಅವ್ರಿಗೇನು ಮಾಡ್ಲೇ ಇಲ್ಲಿಕಿ. ನಮ್ ರಶ್ಮಿ ಅಕ್ಕ ಮಾತ್ರ ಹಂಗತಿ ಮಾಡಿದ್ಲು. ಪಾರವ್ ಕರ್ಕೊಂಡ್ ಬರಾಕತ್ತಾಳ ನೋಡು. ಹೆಣ್ಮಾಳು ಬರೋಬ್ಬರಿ ಇಲ್ಲಕಿ. ಬರೀ ರೊಕ್ಕ 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 ಅಂತ ಸಾಯ್ತಾಳ. ಎಲ್ಲಾ ಕೊಟ್ರು ಇನ್ನೂ ರೊಕ್ಕ ಅಂತಾಳ. ತಡಿಯಕಿ ಬೇಷಾಗ ಕರಿ ಹರಿದ ಬಿಡುನು. ಅಜ್ಜ, ನಮ್ಮ ಅತ್ತಿ ನನ್ನ ಬಾಯಿ ಬಂದಂಗ ಮಾತಾಡಿದ್ಲಿ ಅಜ್ಜ. ಎಂತ ಹೆಣ್ಮಾಳದಾಳಕಿ? ತಡಿ, ಆಕಿನ ಕರಿನ ಹರಿತೀನಿ. ಏನ್ ಬುದ್ಧಿಗಿದ್ದ ಐತಿಲ್ಲ? ಮಾನಾಡ ಮಂದ್ಯಾಗ ನಮ್ಮ ಮಗಳಿಗೆ ಅನ್ನುವಂತ ಹರ್ಕತ್ ಏನೈತಿ? ಲಗ್ನ ದಿನಾನ ಹಿಂಗತಿ ಮಾಡಿದ್ರ ಮುಂದೆ ಹೆಂಗ್ ಬಾಳೆ ಮಾಡಿಸ್ಕೊಳಕಿ? ಪರವ ಏನಾತ? ಊಟದ ರೊಕ್ಕ ಕೊಟ್ಟಿಲ್ಲ ಅಂತೇಳಿ ಬಾಯ್ ಮಾಡಕತ್ತಾಳ ಅಮ್ಮಕಿ. ಅಲ್ಲ, ನಾವೇ ಊಟದ ರೊಕ್ಕ ಕೊಡ್ಬೇಕಂತ ನಾ ಅಂತೀನಿ. ನಿನಗೇನ ಗೊತ್ತೈತಿ? ಹೋಗ ಮೂಳ ಅಂತೇಳಿ ನನ್ನ ದುಗುಶ್ ಹೋಗ್ಬಿಟ್ಲವ ಆಕಿ. ಎಲ್ಲ ಚೋದಿ ನೋಡಕಿನ. ಅಲ್ಲ, ಲಗ್ನದು ಖರ್ಚು ನಾವೇ ಕೊಡ್ಬೇಕು, ಊಟದ ಖರ್ಚು ನಮ್ಗೇನ್ ತಲೆ ಕೆಟ್ಟತನ? ಬೇಸದ ತಡಿ, ಕರಿ ಹರಿದ ಬಿಡ್ಬೇಕು. ಇದ ಚಾಳಿ ಕಡ್ತಾನ. ನಮ್ಮನ್ನ ಏನಂತ ತಿಳ್ಕೊಂಡಾಳ ಆಕಿ? ಹೆಣ್ಣರ ಅಂದ್ರ ಏನ ಮರ್ಯಾದಿಲ್ಲ ಅಂತ ತಿಳ್ಕೊಂಡಾಳ ಏನಾಕಿ? ಮಾವರ, ಈಗ ಒಂದು ಲಾರಿದು ಊಟದ ಖರ್ಚು ನಾವು ಕೊಡ್ಬೇಕಂತೇಳಿ ನಾನು ಕೂಡ ಇವ್ರ ಕಡೆ ಜಗಳ ತೆಗೆದಿದ್ದಳ್ರಿ. ಮತ್ತು ನಿರ್ವ ಇಲ್ಲ ಇವರು ಹ್ಞೂ ಅಂತಂದ್ರು. ಮತ್ತು ಇನ್ನೊಂದು ಲಾರಿ ಮಂದಿಗೆ ಊಟ ಇಲ್ಲಿಂದ. ಅದಕ್ಕೆ ಮತ್ತು ಇವ್ರು ಹೆದರಿ ಆಯ್ತಾಳ ಕೊಡ್ತೀನಿ ಅಂತಂದ್ರು. ಈಗ ಅದಕ್ಕೆ ಅಡುಗೆ ಮಾಡಿ ಹಾಕ್ಸಿದ್ಲು. ನೀವು ಇನ್ನೊಂದು ತಾಸನ್ಯಾಗ ರೊಕ್ಕ ಕೊಡ್ಬೇಕಂತಂದಿದ್ಲು. ಎಲ್ಲಿದ್ದ ಸಜ್ಜು ಮಾಡ್ತಾರೆ ಇವರು? ಈಗ ನೋಡು, ಅವ್ರಿಗೆ ಇವ್ರಿಗೆ ಫೋನ್ ಹಚ್ಚಕತ್ತಾರೆ. ಎಲ್ಲಿ ರೊಕ್ಕನ ಸಜ್ಜಾಗವಲ್ರಿ ಮಾವರ. ಆಕೆಂತಕ್ಕೆ ಬೀಗತೇಕಿ? ರೊಕ್ಕ ಕೊಡೋದ? ಆಕಿನ ಜಗತ್ನಾಗ ಇಲ್ಲಾರ್ದ ಗಂಡು ಹಿಡ್ದಾಳನ? ಏನ್ರಿ ಬೀಗ್ರ, ನಾವು ನಿಮ್ಮ ಕಣ್ಣಿಗೆ ಹೆಂಗೆ ಕಾಣ್ತೀವಿ? ಉತ್ತಮಂಗೇನು ಕತೆ ಕಾಣ್ತೀನೇನ? ನಿಮ್ಗೆ ಹೇಳಿದ್ದಿಲ್ಲ ಬೀಗ್ತಿ? ರೊಕ್ಕ ಕೊಡ್ತೀನಿ ಅಂತೇಳಿ ಈಗ ಗಪ್ ಚುಪ್ ಆಗ್ಬಿಟ್ರಿ. ನಿಮ್ಮ ಮಂದಿನೆಲ್ಲ ಊಟ ಮಾಡಿಸಿದ್ರಿ, ಮಾಡಿಸಿಂದ ಈಗ ಗಪ್ ಚುಪ್ ಆಗ್ಬಿಡ್ದಾನ? ಊಟದ ಖರ್ಚು ಕೊಡೋರು ಯಾರು? ಅದೇಂಗಾಗತ್ರಿ? ನಾವ್ಯಾಕೆ ಊಟದ ಖರ್ಚು ಕೊಡ್ಬೇಕು? ಎಷ್ಟು ಮಂದಿ ಬಂದ್ರು ಊಟದ ಖರ್ಚು ನೋಡ್ಕೋಬೇಕಾದದ್ದು ನಿಮ್ದು ಗಂಡಿನವ್ರ ಕಡೆ ಐತಿ. ನಿಮ್ ಕರ್ತವ್ಯ ಐತಿ. ಅದ್ ಹೆಂಗ? ನಾವ್ಯಾಕೆ ಕೊಡ್ಬೇಕು ಖರ್ಚು? ಮೊದಲಿಗೆ ಹೇಳ್ಬೇಕಿತ್ತು. ಅಡವಿಗ್ರು ಜಗ್ಗ ಮಂದಿ ಬಂದಾರ. ಎರಡು ಲಾರಿ ತಗೊಂಡ್ಬಂದಿರಿ. ಇದೇನ್ ಧರ್ಮ ಛಾತ್ರನ ಒಟ್ಟಿಗೆ ಕುಚ್ಚಿ ಹಾಕಕ್ಕ? ನಾನು ಏನೋ ಒಂದು ಟ್ರ್ಯಾಕ್ಸ್ ಮಂದಿ ಬರ್ತಾರ, ಹೋಗ್ಲಿ ಬಿಡು, ಅದ್ರ ಮ್ಯಾಗ ಒಂದಿಷ್ಟು ಮಂದಿ ಬರ್ತಾರ ಅಂತ ನಾ ಇಟ್ಕೊಂಡ್ರೆ ಇದೇನು ಹುಯ್ ಅಂತ ಜಾತ್ರೆ ಬಂದಂಗ ಬಂದಿರಿ ಒಟ್ರು. ಇಂಥ ತಿರ್ಬೋಕಿ ಮಂದಿ ಕೂಡ ಬಿಗತನ ಮಾಡಬಾರ್ದು ಅಂತೇಳಿ ಅದಕ್ಕೆ ಅನ್ನೋದು. ಈಗ ಹೇಳಿದ್ರೆ ನನ್ನ ಮಗ ಕೇಳ್ಬೇಕಲ್ಲ. ಅತ್ತೆಯರು ಯಾರಿಗಂದ್ರಿ ತಿರ್ಬೋಕಿ ಅಂತೇಳಿ? ಮೊದ್ಲೇಕ ಮಾತಾಡ್ಬೇಕಾದ್ರ ನಾಲ್ಗಿ ಮನ್ಯಾಗ ಹಿಡಿತಿಟ್ಕೊಂಡು ಮಾತಾಡ್ರಿ. ಈಟಲ ಈಕಿನ ಮುಂದೆ ಬಿಟ್ಟಾರ ಮಾತಾಡಕ. ಇಲ್ಲ, ಇದ್ರಾಗ ನಾನು ಒಂದಿಟ್ಟು ಗದ್ಲ ಮಾಡ್ಲಿಕ್ಕಂದ್ರನ ಈಕಿ ಒಟ್ಟರು ಬಡದ್ ಬಾಯಿ ಹಾಕೊಂತಾಳ. ಪಾಪ ಇವು ಸಂಪನ್ನ ಮಂದಿ. ಮಾಡ್ತೀನಿ ತಡಿ. ಅಯ್ಯ ಚಿನ್ಮಿನಿಕಿ, ತಡಿ, ನಿನ್ ಚಾಸನ ಮುರಿದು ನಿನ್ನ ಕೈಯಾಗ ಕೊಡ್ತಾನೆ. ಬರ್ತೀನಿ ತಡಿ. ಯಾವ ಪಾರ ಅಕ್ಕ ಸೊಮ್ಮಿರ ಅಲ್ಲ, ನನ್ನ ಬಾಯಿ ಕೇಳಲಿ ಅಂತ ಹಿಂಗತಿ ಮಾತಾಡಕತ್ತಿ ಏನ್ ನೀನ?
ನಮ್ಮ ಮನೆಯವ್ರಿಗೆ ತಿರ್ಬೋಕ್ ಏನಕತ್ತಾಳ ಆ ಹೆಣ್ಮಳ ಅನ್ಸ್ಕೊಂಡು ಸುಮ್ಮನೆ ಇರ್ಬೇಕನ ನೋಡ್ರಿ ಈಟಕ ಆಟಕ ಜಗಳ ಮಾಡ್ಕೊಂಡಿರೋದು ಚಂದಲ್ಲ. ಅಲ್ಲ ಹೊಸ ಬೀಗತನ ನೀವು ಹಿಂಗತಿ ಹಾದಿ ತಪ್ಪಿ ಮಾತಾಡಕ್ ಹೋಗ್ಬೇಡ್ರಿ, ಹೊಂದ್ಕೊಂಡು ಹೋಗ್ಬೇಡ್ರಿ. ಯಾಕರ ನೀ ಹಾಕಿ ಹೊಂದ್ಕೊಂಡು ಹೋಗಂತ ಬಂದ್ಬಿಟ್ಲು. ಹಂಗಾರೆ ನೀ ರೊಕ್ಕ ಕೊಡು. ಇಷ್ಟೆಲ್ಲ ಮಾತಾಡಕತ್ತಿಯಲ್ಲ, ಕೊಡು ಹಂಗಾರೆ ರೊಕ್ಕನ. ಬಾಯ್ ಸುಮ್ಮನೆ ಇರ್ತೀನಿ ನಾ. ವರದಕ್ಷಿಣೆ ರೊಕ್ಕನು 3 ಕಂತನೇ ಕೊಡ್ತೀನಿ ಅಂದ ಇವರಪ್ಪ. ಹೋಗ್ಲಿ ಬಿಡು. 3 ಹೆಣ್ಣು ಹುಡುಗರು ಅದಾವ, ಹಾಳಾಗಿ ಹೋಗಲ್ರಕ್ಕಂತೆ ಹ್ಞೂ ಅಂತ ಒಪ್ಕೊಂಡೆ. ಎಲ್ಲದಕ್ಕೂ ಒಪ್ಕೊಳಕಾಗತ್ತನ? ತೀರ ಗಣ್ಯವ್ರಿಗೆ ಮರ್ಯಾದಿಲ್ಲನ? ನಮ್ಮ ಹುಡುಗಗ ಅರಿವಿ ಕೊಡ್ಸಿದ್ ಸತ್ಯಕರ ಹಂಗಸ್ತಾರ. ನೋಡ್ರಿ ಅಂತಾರ ಇರ್ಬೇಕು ಇವ್ರು. ನಿಮ್ಗ ಪೂರ್ತಿ ಹಕ್ಕಿಕತ್ ಗೊತ್ತಿಲ್ರಿ. ನೀವು ಗಂಡ ಹಡ್ದಾರ ಆದ್ರೆ ಅವ್ರು ಹೆಣ್ಣು ಹಡ್ದಾರ. ನಿಮಗೆ ಎಷ್ಟು ಮರ್ಯಾದೆ ಇರ್ತೈತಿ, ಅವ್ರಿಗೆ ಎಷ್ಟು ಮರ್ಯಾದೆ ಇರ್ತೈತಿ. ಯಾಕಾರ ಮರ್ಯಾದೆ ಅಂದ್ರೆ ಎಲ್ಲರಿಗೂ ಒಂದಿಟ್ಟು ಮಾತಾಡ್ಬೇಕಾದ್ರೆ ನೋಡ್ಕೊಂಡು ಮಾತಾಡ್ರಿ. ಹಾಗೆಲ್ಲ ಮಾತಾಡಕ್ ಹೋಗ್ಬಾರ್ದು. ನೋಡ್ರಿ, ನೀವು ಲಗ್ನಕ್ಕೆ ಬಂದವರಿಗೆ ಊಟ ಹಾಕೋದು ನಿಮ್ಮ ಧರ್ಮ. ಇಲ್ಲ ಅಂದ್ರೆ ಒಂದು ಗುಡಿಯಾಗಲ್ಲ ಇದನ್ನ ಲಗ್ನ ಇಟ್ಕೊಂಡ್ಬಿಡ್ಬೇಕಿತ್ತು. ಇಟ್ಟು ದಾಮ್ದೂಮಾಗಿ ಮಾಡುವಂತ ಹರ್ಕತಿ ಏನಿತ್ತು? ಅಲ್ಲೇ ಸಂಕ್ಷಿಪ್ತ ಮುಗಿಸ್ಬೇಕಿತ್ತು. ಮತ್ತು ಬೀಗ್ರಂದಿಂದ ಮತ್ತು ಭಾಳ ಮಂದಿ ಬರೋರ ಅದು ಹೆಂಗ್ರಿ? ಅಲ್ಲ ನೀವು ಹೆಂಗ್ ಲೆಕ್ಕಾಚಾರ ಇಟ್ಟು ಮಾಡಿದ್ರಿ ಅಂತ ಇದನ್ನ ಕುರಿ ಬಂದಂಗೆ ಬರ್ತಾವ ಅಂತ ನಮ್ಗೇನು ಗೊತ್ತಿತ್ತನ? ನೋಡ್ರಿ, ನನಗೆ ಭಾಳ ಮಾತಾಡಕ್ಕೆ ಹಂಗಿಲ್ಲ. ನಾ ಈಗ ಹೇಳ್ತೀನಿ, ನೀರು ಯಾರದಿರ ನನಗೆ ಗೊತ್ತಿಲ್ಲ. ಆಕರ ಹೇಳ್ಬಿಡ್ರಿ ಅವ್ರಿಗೆ. ಇವು ಮುಂದಿನ ಕಾರ್ಯಕಟ್ನ ಎಲ್ಲ ಇದನ್ನ ಸರಾಂಗವಾಗಿ ನಡಿಬೇಕಂದ್ರೆ ರೊಕ್ಕ ಕೊಟ್ಟು ಸುದ್ದಿ ಮಾಡಂತ ಹೇಳ್ರಿ. ಇಲ್ಲ ಅಂದ್ರೆ ಅಲ್ಲಿವರೆಗೂ ಇವ್ರ ಮಗಳನ್ನ ಇವ್ರ ಮನೆಗೆ ಕರ್ಕೊಂಡು ಹೋಗ್ಬಿಡ ಅಂತ ಹೇಳ್ರಿ. ಓ ಇಂಥ ಗಿರಾಕಿನ ಇದು ಮಂಡಿ ಇಲ್ಲ ಅಲ್ಲಿ ಗಿರಾಕಿ. ಈಗಿಗೆ ಹಗರ್ಕೆ ಹೇಳಿದ್ರೆ ಬರೋಬ್ಬರಿ ಆಗಂಗಿಲ್ಲ. ನಮ್ಮ ಸ್ಟೈಲ್ ತೆಗಿತೀನಿ ತಡಿ. ಈಗ ಬಾಯಮ್ಸ್ ಒಂದು ಹೆಂಗೆ ಕುಂದಿರ್ತಾವ ನೋಡು. ಕಂಡಿಟ್ ಮುತ್ಕೊಂಡಿರವ ಏನ ಬರೇ ರೊಕ್ಕ ರೊಕ್ಕ ಅಂತ ಬಡ್ಕೊಳಕತ್ತಿ. ಆಗಲಿಂದ ನೋಡಕತ್ತೀನಿ. ಒಬ್ಬರಿಗಾರ ಮರ್ಯಾದೆ ಕೊಡ್ತೀಯ? ಬರೇ ರೊಕ್ಕ ಕಟ್ಟ ಬಡ್ಕೊಂತಿ. ಏನ ತೀರಾ ನೀನ ಅದೇನ ಮತ್ತೆ ಯಾರು ಅದಾರ ನಡಿಲೆ. ಈಗ ಫೋನ್ ಹಚ್ಚಿನಿ ಅಂದ್ರೆ ಒದ್ ಒಳಗೆ ಹಾಕರ್ ನಿನ್ನ. ವರದಕ್ಷಿಣೆ ಕಿರುಕೊಳ ಕೊಡಕತ್ತಾಳ ಅಂತೆ ಅದಾರ ಗೊತ್ತೈತಿಲ್ಲ ನಿನಗೆ? ನಮ್ಮ ಅಣ್ಣನ ಅದನ. ಈಗ 1 ಸೆಕೆಂಡ್ನಾಗ ಈ ಫೋನ್ ಹಚ್ಚಿನಿ ಅಂದ್ರೆ ಬಂದು ಹೇಳ್ಕೊಂಡು ಹೋಗ್ತಾನ. ವರದಕ್ಷಿಣೆ ಕಿರುಕೊಳ ಕೊಡಕತ್ತಾಳ ಅಂತೆ. ನೋಡಿಲೆ, ಕಾನೂನ್ದಾಗ ಐತಿ. ವರದಕ್ಷಿಣೆ ಕೊಡೋದು ತಪ್ಪು, ವರದಕ್ಷಿಣೆ ಇಸ್ಕೊಳೋದು ತಪ್ಪು. ನಮ್ಮ ಮನ್ಯಾಗ ಲಾಯರ್ ಅದಾರ, ಪೊಲೀಸರು ಅದಾರ, ಎಲ್ಲ ಮಾಮಲ್ದಾರನ ಅದಾರ. ಈಗ ಚಿಟಿಕಿ ಹೊಡಿಯೋದ್ರಾಗ ಫೋನ್ ಮಾಡಿ ಚಿಟಿಕಿ ಹೊಡಿಯೋದ್ರಾಗ ಬಂದು ನೀನ್ ಹಾಕೊಂಡು ಹೋಗ್ತಾರ ನೋಡು. ಹೆಂಗ್ ಮಾಡ್ತಿ? ಮುಂದಿಂದು ಕಾರ್ಯಕ್ರಮ ಎಲ್ಲ ಸುಸೂತ್ರ ನಡೆಸ್ಕೊಂಡು ನಿನ್ ಸೊಸಿನ ನಿನ್ನ ಮನೆಯಾಗ ಇಟ್ಕೊಂತೀವೋ ಏನ ಬಳ್ಳಾರಿ ಜೈಲ್ನ್ಯಾಗ ಅಕ್ಕಿ ಬೀಸ್ತಿರ್ತೀವೋ? ಇಂಥ ಮಾಮಲ್ದಾರನ ಎಷ್ಟು ಮಂದಿ ಕಂಡಿನ ನಾನು. ಇಂಥ ಗೊಡ್ಡ ಬೆದರಿಕೆಗೆಲ್ಲ ಹೆದರಿಕೆಲ್ಲ ನಾನು. ತಡಿ, ಸದ್ಯಕ್ಕೆ ಫೋನ್ ಹಚ್ತೀನಿ. ಹಚ್ಚಿನಿ ಅಂದ್ರೆ ನೋಡು ಹೆಂಗಾಗತ್ತ. ಮಾತಿಲ್ಲ ಹೇಳಿದ್ರೆ ಕೇಳೋರಲ್ಲ ಅನ್ಸ್ತತ್ ನೀವು. ಅದೇನಂತಲ್ಲ, ಜನನಿಗೆ ಮಾತಿನ ಪೆಟ್ಟು ಅಂತ ತಕ್ಕೋ, ನನಗೆಲ್ಲ ಅತ್ತೆ ಪೆಟ್ಟಂತ. ಅಲ್ಲಿ ಅತ್ತೆ ಪೆಟ್ಟು ಬಿದ್ರ ಗೊತ್ತಾಕ್ಕವ. ನೀನು ಹೆಣ್ಣು ಹಡಿತಿದ್ದೆ ಅಂದ್ರೆ ಗೊತ್ತಾಕಿತ್ತು. ಹೆಣ್ಣು ಹಡ್ದಾರ ಸಂಗತಿ ಏನಂತೇಳಿ. ಏನಾಗ್ತಿದ? ಏನಿದು ಗದ್ಲ? ನೋಡೇನ ಊಟದ ರೊಕ್ಕ ಕೊಡ್ತೀನಿ ಅಂದು ಈಗ ಎಲ್ಲಾರ್ದ ಏನೇನ ಮಮಲ್ದಾರು ಅವ್ರನ್ನ ಕಂಪ್ಲೇಂಟ್ ಕೊಡ್ತೀನಿ. ಹಂಗೆ ಮಾಡ್ತೀನಿ. ವರದಕ್ಷಿಣೆ ಕೇಸ್ನ್ಯಾಗ ಹಾಕಿಸ್ತೀನಿ, ಒಳಗೆ ಹಾಕಿಸ್ತೀನಿ ಅಂತ ನಿಂತಾರ ನೋಡಿ ಇವರು. ಎಂತ ಬೀಗ್ರಿ ಇರ್ಬೇಕು ಇವರು? ಅದೇನಾಗತ್ರಿ? ಅಲ್ಲ, ಕೊಡೋದನ್ನೆಲ್ಲ ಕೊಟ್ಟು ಬಿಡ್ಬೇಕಲ್ಲ. ಮಾತುಕತೆ ಆಗಿದ್ದ ಪ್ರಕಾರ ನೀವು ನಡ್ಕೋಬೇಕು. ಅಯ್ಯ ಸುಮ್ಮನೆ ಇರು. ಕಂಡಿನಿ ನೀ ಅವನ. ನೀನು ಹೆಣ್ಣು ಗಂಡು ಹಡ್ದಿ. ಮಗಳು ಇನ್ನೂ ಸಣ್ಣಾಕಿದಾಳ್ರಿ. ಈಗೇನು ತಂಗಿ ಆಗ್ಬೇಕ ನಿನಗ? ಅಲ್ಲಪ್ಪ, ಮುಂದೆ ನಿನಗೂ ಈ ಪರಿಸ್ಥಿತಿ ಬರ್ಬೋದು. ಹೆಣ್ಣು ಹಡ್ದಿ ಒಂದಿಟ್ಟು ತಿಳಿಸಿ ಹೇಳ ನಿಮ್ಮ ಅಕ್ಕಗ. ಆಕೆ ಸುಳ್ಳು ಅಂತ ತಿಳ್ಕೊಂಡಾಳ. ಈಗ ಫೋನ್ ಹಚ್ಚಿದ್ನಿ ಅಂದ್ರಾಗ ಪೊಲೀಸ್ ಜೀಪ್ ಬಂದು ಹೇಳ್ಕೊಂಡು ಹೋಗತ್ ನೋಡಿ ನಿಮ್ಮಿಬ್ಬರನ್ನ. ನನಗೆ ಅಟ್ಟು ವಸೂಲ ಐತಿ. ಏನಂತ ತಿಳ್ಕೊಂಡ್ರಿ ಈ ಸತ್ಯ ಸಕ್ಕು ಬಾಯಿನ? ತಂಗಿ ಈಕೇನ್ ಬಿ ಪೊಲೀಸು ಕೇಸು ಅಂತಂತಾಳ ಅಲ್ಬಿ. ಒಂದು ಕರಿಸ್ಬಿಟ್ರ ನೋಡಿಲಿ, ನಾವು ಲೈಫ್ ಲಾಂಗ್ ಜೈಲ್ನಾಗ ಇರೋದಾಕತಿ. ಸುಮ್ಮನೆ ಆಗ್ಬಿಡುವ. ಮುಂದಿನ ಕಾರ್ಯ ಏನೈತಿ ಅದನ್ನ ಮಾಡ್ಬಿಡು. ನಾವು ಮತ್ತೆ ಮುಂದೆ ನೋಡ್ಕೊಳಕ್ ಬರ್ತತಿ. ಈಗ ಇಲ್ಲಿಗೆ ಸುಮ್ಮ ಆಗ್ಬಿಡು. ಏನದ ಗಿಸು ಗುಸು ಪಿಸು ಪಿಸು ಎಬ್ಸಿರಲ್ಲ ಹಂಗತಿ ಏನ? ಈಗೇನು ಮುಂದಿನ ಕಾರ್ಯ ಮಾಡೋರ ಏನು ಪೊಲೀಸರನ್ನ ಕರೆಸಂದೆ? ನೋಡ್ಲೆ, ಟಿವಿಯಾರನ್ನು ಕರೆಸ್ತೀನಿ. ಕರೆಸಿ ಟಿವಿಯಾಗೆಲ್ಲ ಬರ್ಬೇಕು ನಿಮ್ದು. ಹಂಗತಿ ಹಾಕಿಸಿ ಬಿಡ್ತೀನಿ. ವರದಕ್ಷಿಣೆ ಕಿರುಕುಳ ಕೊಟ್ಟ ಹಿಂಗತಿ ಮಾಡ್ಯಾರ ಅಂತೇಳಿ ಹೆಣ್ಣೆತ್ತರ ಸಂಕಟನು ನೀವು ಕೇಳ್ಬೇಕು. ಹಂಗತಿ ಮಾಡಬಾರ್ದು. ಒಂದು ಮಗಳನ್ನ ಲಗ್ನ ಮಾಡ್ಕೊಡ್ಬೇಕಂದ್ರ ಪಾಪ ಹೆಣ್ಣೆತ್ತವ್ರಿಗೆ ಕಣ್ಣೀರು ಹನಿ ಕಪಾಳಕ್ಕೆ ಬಂದಿರ್ತಾವ. ಅವರು ಒಂದು ಹೊತ್ತಿನ ಊಟ ಬಿಟ್ಟು 1 ರೂಪಾಯಿ ಕೂಡಿ ಹಾಕಿ ಮಗಳ ಲಗ್ನ ಮಾಡ್ತಿರ್ತಾರ. ಅದನ್ನ ಕಬರ್ ಇಟ್ಕೋರಿ. ಹಂಗೆಲ್ಲ ಮಾಡಬಾರ್ದು. ಪಾಪ ಇವ್ರ ಬಾಯಿ ಸತ್ತಾರ ಅದಾರ ಅಂತೇಳಿ ಹಂಗ ಬಾಯಿ ಬಂದಂಗ ಮಾತಾಡಕತ್ತೀರಿ. ಬೇರೆದಾರ ಆಗಿದ್ರ ಅಂದ್ರೆ ಗೊತ್ತಾಕಿತ್ತ ನಿಮ್ದು. ಈಗೇನ ಹುಡುಗಿದ ಮುಂದಿನ ಕಾರ್ಯ ಮಾಡ್ತಿರೋ ಏನ ಪೊಲೀಸ್ನವ್ರನ್ನ ಕರ್ಸಂಜೋ? ಇಲ್ಲಾಡ್ರಿ, ಪೊಲೀಸ್ ಗಿಲ್ಸ ಯಾಕ? ಮುಂದಿನ ಕಾರ್ಯ ಮಾಡೋಣ ತೋರಿ. ನಮಗ ನಾ ಹೇಳ್ತೀನಿ ಆತಾಳ್ರಿ. ಅದೇನೈತಿ ಮುಂದಿನ ಕಾರ್ಯ ಮಾಡ್ಬಿಡ್ರಿ ಬೀಗ್ರ. ಏನು ಮನ್ಸಿಗೆ ಹಚ್ಕೊಳಕ್ ಹೋಗ್ಬೇಡ್ರಿ. ಸ್ವಲ್ಪ ಏನ ಹಾಕಿ ಏನ ತಿಳ್ಕೊಳಕಿಲ್ಲ ಅಂದ್ರ ಇದನ್ನೇನು ಹಚ್ಕೊಳಕ್ ಹೋಗ್ಬೇಡ್ರಿ. ಈ ಪೊಲೀಸ್ ಗಿಲ್ಸ್ ಯಾಕೆ ಹಾಲ ನಮ್ಮ ನಡುವೆ ಹೌದಿಲ್ಲ.